ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗೆ 2233ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಗೆ ಬಜೆಟ್ನಲ್ಲಿ 42,000 ಕೋಟಿ ರೂಪಾಯಿ ಈ ವರ್ಗದ ಜನರಿಗೆ ಕೊಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ 7,027 ಕೋಟಿ. ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ದು ಅಂತೇಳಿ ನೀವು ಮಾಹಿತಿಯನ್ನು ಕೊಡ್ತೀರ. ಬೇರೆ ಬೇರೆ ಇಲಾಖೆಗೆ ಕೊಡೋದಾದರೆ ಸಮಾಜ ಕಲ್ಯಾಣ ಇಲಾಖೆಗೆ 42,000 ಕೋಟಿ ಅಂತೇಳಿ ದೇಶಕ್ಕೆಲ್ಲ ಯಾಕೆ ಡಂಗೂರ ಹೊಡಿತೀರ ನೀವು? ಯಾಕೆ ಹೇಳ್ಬೇಕು ನೀವು? ಏನು ಹೇಳ್ತಾರೆ ರಾಜ್ಯದಲ್ಲಿ? ಸಮಾಜ ಕಲ್ಯಾಣ ಇಲಾಖೆಗೆ 24.1 42,000 ಕೋಟಿ ಕೊಟ್ಟಿದ್ದಾರೆ. ಸ್ವತಂತ್ರ ಬಂದು 79 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ಈ ಜನಾಂಗಕ್ಕೆ ಸಹಾಯ ಮಾಡ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಕೇವಲ 7,000 ಕೋಟಿ ಕೊಟ್ಟಿದ್ದಾರೆ. ನೀವು ಯಾಕೆ ಬೇರೆ ಬೇರೆ ಇಲಾಖೆಗೆ ಗ್ರಾಂಟ್ ಕೊಟ್ಟಿದ್ದೀರಲ್ಲ? ಈ ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ನೀವು ಇದನ್ನು ಟ್ವಿಸ್ಟ್ ಮಾಡಿ ಬೇರೆಯವ್ರು ಕೊಡ್ತೀರಾ? ಸನ್ಮಾನ್ಯ ಮಂತ್ರಿಗಳು ಹೇಳ್ಬೇಕು. ಹಲೋ, ಬಂತ ಮೆಸೇಜ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಚಂದ್ರಪ್ಪನವರು ಹಿರಿಯ ಸದಸ್ಯರು ಪ್ರಮುಖವಾದಂಥ ವಿಷಯನ ಎತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಮಾಜ ಕಲ್ಯಾಣಕ್ಕೆ 5,104.48, ST ಪರಿಶಿಷ್ಟ ಪಂಗಡ ಇಲಾಖೆಗೆ 1,920, ಒಟ್ಟು 7,000 ಕೋಟಿಯಷ್ಟು ಈ ಇಲಾಖೆ ಕೊಡ್ತಾಯಿದ್ದೀರಿ. ಯಾಕೆ ನೀವು 42,000 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಾತಲ್ಲಿ ಅವ್ರದ್ದು ಸರಿಯಾಗಿದೆ, ಅವ್ರು ಹೇಳೋ ಮಾತು. ಮೊದಲೆಲ್ಲ ಈ ಒಂದು ಕಾಯ್ದೆ ಬೆಳಗಾವಿಯಲ್ಲಿ 2013-14ರಲ್ಲಿ SCP-TSP ಕಾಯ್ದೆಯನ್ನು ಬಂತು. ಆ ಕಾಯ್ದೆ ಬಂದಂಥ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ಈ ಕಾಯ್ದೆ ಇರಲಿಲ್ಲ. ಈ ಕಾಯ್ದೆ ಇದ್ದಾಗ SCP-TSP ಹಣ ಅಂತ ಹೇಳಿ 24% ನಿಗದಿ ಮಾಡ್ತಿರೋ ಬಡ್ಜೆಟ್ನ ಯೋಜನಾ ಗಾತ್ರದಲ್ಲಿ. ಈ ಕಾಯ್ದೆ ಬಂದ ಮೇಲೆ ಏನು ಬಡ್ಜೆಟ್ ಆಗುತ್ತೆ ಅದರಲ್ಲಿ ಪ್ಲ್ಯಾನ್ ಸೈಜ್ ಇದೆ. ಆ ಪ್ಲ್ಯಾನ್ ಸೈಜಲ್ಲಿ 20.410% ಹಣನ ಪ್ರತ್ಯೇಕವಾಗಿ ಇಟ್ಟು ಈ ಒಂದು SCP-TSP ಯೋಜನೆಗಳ ಮೂಲಕ ವಿವಿಧ ಇಲಾಖೆಗಳಿಗೆ ಹಂಚತಕ್ಕಂಥದ್ದು ನಡ್ತಾಯಿತ್ತು. ಈ ಕಾಯ್ದೆ ಬರೋಕ್ಕಿಂತ ಹಿಂದೆ SCP-TSP ಯೋಜನೆಗಳಿಗೆ ಬರೀ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಮಾಡ್ತಿತ್ತೆ, ಬೇರೆ ಇಲಾಖೆ ಮಾಡ್ತಾ ಇರಲಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ. ಕೇಂದ್ರ ಸರ್ಕಾರ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಫಾರ್ SCs, ಟ್ರೈಬಲ್ ಸಬ್ ಪ್ಲ್ಯಾನ್ ಫಾರ್ ST ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಾಯಿದ್ರು. ಬೇರೆ ಬೇರೆ ಇಲಾಖೆಗಳು ನೀತಿ ಆಯೋಗ, ಇಂದಿನ ಪ್ಲ್ಯಾನಿಂಗ್ ಕಮಿಷನ್ ಆಲ್ಸೋ ಅವರು ಡೆವಲಪ್ಮೆಂಟ್ ಅಸೆಸ್ಮೆಂಟ್ ಫಾರ್ DP ಅಂತ ಹೇಳಿ SCಗೆ ಮತ್ತು STಗೆ ಅವರು ಕೂಡ ಯೋಜನೆಗಳನ್ನು ಕೊಟ್ಟು ಮಾಡ್ತಾಯಿದ್ರು. ಕೇಂದ್ರದಲ್ಲೂ ಮಾಡ್ತಾಯಿದ್ರು ಈ ಕಾಯ್ದೆ ಇಲ್ಲದೇ ಇದ್ರೂ. ಬೇರೆ ಬೇರೆ ರಾಜ್ಯಗಳಲ್ಲೂ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಬಿಹಾರ್ ಎಲ್ಲ ಕಡೆಯೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ರಾಜ್ಯ ಮತ್ತು ಆಂಧ್ರ ಪ್ರದೇಶ ಈ ಕಾಯ್ದೆಯನ್ನು ತಂದ ಮೇಲೆ ಈ ಬೇರೆ ಬೇರೆ ಇಲಾಖೆಗಳಿಗೆ SCP-TSP ಹಣನ ಹಂಚಿಕೆ ಮಾಡಿದೆ. ಸುಮಾರು 34 ಇಲಾಖೆಗಳಿಗೆ. ಚಂದ್ರಪ್ಪನವರ ಉದ್ದೇಶ ಏನಿದೆ? SCP-TSP ಹಣನ ಅವ್ರಿಗೆ ಯಾಕೆ ಕೊಡಬೇಕು? ಸಮಾಜ ಕಲ್ಯಾಣ ಇಟ್ಕೊಂಡು ನೀವೇ ಮಾಡಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಆದ್ಯತಾ ವಲಯಗಳನ್ನು ಗುರುತಿಸಿ ನಿರ್ದಿಷ್ಟ ಸಮಯದಲ್ಲಿ ಇವರ ಸಮಸ್ಯೆಗಳಿಗೆ ಬಗೆಹರಿ ಮಾಡ್ಬೋದಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಅವರು ಅನಿಸಿಕೆಯನ್ನು ಹೇಳಿದ್ದಾರೆ. ಈ ಯೋಜನೆಗಳು ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಹೌಸಿಂಗ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರಬೇಕು, ಅಲ್ಲೂ ಆ ಸಮುದಾಯಗಳಿಗೆ ಮಾಡೋದಕ್ಕೆ ಈ ಕಾಯ್ದೆ ವ್ಯಾಪ್ತಿನಲ್ಲಿ ಪ್ರಾವಿಷನ್ನ ಮಾಡಿದ್ದೀವಿ. ಸೆಕ್ಷನ್ 7C ಕುಟುಂಬಗಳಿಗೆ, ವ್ಯಕ್ತಿಗಳಿಗೆ, ಸಮುದಾಯಗಳಿಗೆ ಯೋಜನೆ ಮಾಡುವಾಗ
ಈ ಹಣನ ಬಳಕೆ ಮಾಡಬೇಕು ಅಂತ ಹೇಳಿ ಆ ಯೋಜನೆಯಲ್ಲೇ ಪ್ರಾವಿಷನ್ ಮಾಡಿದ್ದೀವಿ. ಆ ಪ್ರಾವಿಷನ್ ಮಾಡುವಾಗ ಕಾಯ್ದೆನಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಥರ ಮಾಡಬೇಕು ಅಂತೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಅದು ಶಾಸನವಾಗಿ ಹೊರಬಂದಿದೆ. ಬಟ್ ಈಗ ಇದರ ಸಾಧನೆಗಳನ್ನು ನೋಡಿದಾಗ 75 ವರ್ಷ ಆಯಿತು ಸ್ವತಂತ್ರ ಬಂದು, SC/ST ಜನರ ಸ್ಥಿತಿ ಸುಧಾರಣೆ ಎಷ್ಟಾಗಬೇಕಾಯ್ತು, ಇನ್ನೂ ಆಗಲಿಲ್ಲ. ಆಗಬೇಕು ಅಂತಂತ ಪ್ರಾಮಾಣಿಕವಾದಂಥ ಅನಿಸಿಕೆ ಯಾರ್ಯಾರಿಗೆ ಈ ವರ್ಗಗಳ ಮೇಲೆ ಕಾಳಜಿ ಇದೆ, ಯಾರ್ಯಾರಿಗೆ ಸಮಾಜದ ನಿರ್ಮಾಣದ ಬಗ್ಗೆ ಆಸಕ್ತಿ ಮತ್ತು ಬದ್ಧತೆ ಇದೆ, ಸಹಜವಾಗಿ ಈ ಮಾತುಗಳನ್ನು ಆಡಲೇಬೇಕು, ಅದನ್ನು ಮಾಡಲೇಬೇಕಾದಂಥ ಕೆಲಸ. ಆದರೆ ಇವತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಈ ಹಣನ ವಿನಿಯೋಗ ಮಾಡುವಾಗ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಸ್ಟೇಟ್ ಕೌನ್ಸಿಲಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಫುಲ್ ಫಂಡ್ ಆದರೂ ಮಾಡಬೇಕು ಅಥವಾ ಸಿಂಗಲ್ ವಿಂಡೋ ಏಜೆನ್ಸಿ ಆದರೂ ಮಾಡಬೇಕು. ಈ ಹಣನ ಇಟ್ಕೊಂಡು ಅದನ್ನು ಚಂದ್ರಪ್ಪನವರು ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರು SC/ST ಕಮಿಟಿಯ ಅಧ್ಯಕ್ಷರಾಗಿ ಈ ಥರ ಅನೇಕ ವಿಷಯಗಳನ್ನು, ಪ್ರಮುಖವಾದಂಥ ಸಂಗತಿಗಳನ್ನು ಚರ್ಚೆ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ವರದಿಗಳ ಮುಖಾಂತರ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಮುಖ್ಯಮಂತ್ರಿ ಕೂಡ ಅದರ ಬಗ್ಗೆ ಕ್ರಮ ವಹಿಸತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರೀತಿ ಬೇರೆ ಇಲಾಖೆಗಳು ಯೋಜನೆಗಳನ್ನು ಮಾಡುವಾಗ ವ್ಯಕ್ತಿ ಮತ್ತು ಕುಟುಂಬಗಳಿದ್ದಾಗ ಈ ಹಣವನ್ನು SC/ST ವ್ಯಕ್ತಿ, ಸಮುದಾಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಬರುವಾಗ ಆ ಕಾರ್ಯಕ್ರಮಗಳಲ್ಲಿ ಬರುವಂಥ SC/ST ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಉಳಿದಂಥ ಹಣವನ್ನು ಒಂದು ಸಿಂಗಲ್ ಏಜೆನ್ಸಿ ಇರ್ಬೋದು, ಉಳ್ಕೊಂಡಾದ್ರೆ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಉಪಯೋಗ ಮಾಡಬೇಕು ಅಂತ ಈ ಉತ್ತರ ನಿರೀಕ್ಷೆ ಮಾಡಲಿಲ್ಲ. ಅವರ ಅಭಿಪ್ರಾಯಕ್ಕೆ ನಂದು ಸಹಮತ ಇದೆ. ಇದನ್ನು ನಾವೆಲ್ಲ ಸ್ಟೇಟ್ ಕೌನ್ಸಿಲಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಆದಷ್ಟು ಮುತುವರ್ಜಿ ವಹಿಸಿ ಈ ವರ್ಗಗಳಿಗೆ ಅನುಕೂಲ ಮಾಡ್ತಕ್ಕಂಥ ಈ ಕಾಯ್ದೆಯಲ್ಲಿ ಹಿಸ್ಟಾರಿಕಲ್ ಆ್ಯಕ್ಟ್ ಇದು ಕೇಂದ್ರ ಸರ್ಕಾರವೂ ತಂದಿಲ್ಲ, ಆಂಧ್ರ ಮತ್ತು ನಮ್ಮ ಸರ್ಕಾರ ಬಿಟ್ಟು ಬೇರೆ ಎಲ್ಲೂ ತಂದಿಲ್ಲ. ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ, ಆರ್ಥಿಕ, ಔದ್ಯೋಗಿಕ, ಶೈಕ್ಷಣಿಕ ಬದಲಾವಣೆಗೆ, ಸಮಾಜದ ನಿರ್ಮಾಣ ಕಡೆಗೆ ಹೋಗಬೇಕು ಅಂತ ಸದುದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಸೊ ಇದನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಚರ್ಚೆ ಬೇಡ, ಚರ್ಚೆ ಇಲ್ಲ. ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ಸುಮ್ಮನೆ ಕೂತ್ಕೊಂಡು ಅವ್ರು ಅಲ್ಲಿ ಕ್ವಶನ್ ಗೆಲ್ಲುವಾಗ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದ್ರಿ, ಮತ್ತೆ ನಮ್ಗೆ ಸ್ಟಾರ್ ಆಗಿಲ್ಲ ಇದು. ಸರ್ಕಾರ ಬಹಳ ಸ್ಪಷ್ಟವಾಗಿ 24-25ನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ 13,500 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ SCPTSP ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗಲ್ಲಿ ಆನ್ಸರ್ ಮಾಡಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ ಈ ಕಾಯ್ದೆ ಭಾಳ ಐತಿಹಾಸಿಕವಾದಂಥ ಕಾಯ್ದೆ, ರಾಜ್ಯದಲ್ಲಿ ಬಂದಿದೆ, ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ. ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ. ನೀವು SCPTSP ಆ್ಯಕ್ಟ್ನಲ್ಲಿ ಏನು ಹೇಳ್ತೀರಿ? ಜನರಲ್ ಸ್ಕೀಮ್ಗಳಿಗೆ SCPTSP ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ. ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ SCPTSP ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗೆ ಬಳಸ್ಕೊಂಡ್ರಿ? ಇದರಲ್ಲಿ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹೇಳಿದಿರಿ. ಬಸ್ಸಲ್ಲಿ ಹೋಗೋರನ್ನ SC/ST ಇಂದ ಹೆಂಗೆ ಗುರುತಿಸಿದ್ರಿ ಸ್ವಾಮಿ? ನೀವು ಸ್ಪಷ್ಟ ಮಾಡಬೇಕಲ್ಲ. ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ. ಯಾರು ಬಸ್ಸಲ್ಲಿ ಹೋಗಿರೋರಿಗೆ SC/ST ಇಂದ ಹೆಂಗೆ ಗುರುತು ಮಾಡಿದಿರಿ? ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ SCPTSP ಹಣವನ್ನ ನಿಮ್ಮ ಕಾಲದಲ್ಲೇ ದುರುಪಯೋಗ ಆಗಿರೋದು ಇದು. ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದ್ದೀರಿ ನೀವು. ಓಕೆ ಅಧ್ಯಕ್ಷರೇ, ಬೇರೆ ಬೇರೆ ಲೋನ್ ಕೂಡ ಸುಮಾರು 40 ವರ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ. ಓಕೆ, ನಮ್ಮ ಸದಸ್ಯರು ಹೇಳ್ದಂಗೆ 1,350 ಕೋಟಿ ಶಕ್ತಿ ಯೋಜನೆಗೆ ಕೊಡ್ತಾರೆ. ಅದ್ರ ಜೊತೆಗೆ ಸಾರಿಗೆ ಇಲಾಖೆಗೆ 1,500 ಕೋಟಿ ಕೊಡ್ತಿರಲ್ಲ, ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರ? 1,500 ಕೋಟಿ 1,500 ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೊಟ್ಟು ತೋರಿಸಿದ್ದೀರಾ. ಶಕ್ತಿ ಯೋಜನೆಗೆ 1,350 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ. ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ 5 ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ, ಏನು ಹಿಂದಿನ ಸರ್ಕಾರ 40% ಹಣ ಹೊಡಿತಾ ಇದೆ, ಅದು ನಿಲ್ಲಿಸ್ಬಿಡ್ತೀವಿ,
ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಇವತ್ತು ನೋಡಿದ್ರೆ 13,500 ಕೋಟಿ ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ, ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ, ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ನೋಡಿದ್ರೆ ಬೇರೆ ಬೇರೆ ಇಲ್ಲ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ, ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರ? ನಾನು ನೋಡಿದ್ದೀನಿ, ನಿಮ್ಮ ಜೊತೆಗಿದ್ದು ನೋಡಿದ್ದೀನಿ ಬಹಳ. ಅದೇಪ್ಪನರೇ, ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ಮಾಡ್ತಾ ಇದ್ರಿಲ್ಲ. ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಇಲ್ವೋ? ಮಾತಾಡ್ತಿದ್ರಿಲ್ಲ. ನಿಮ್ಮ ಕೈನಲ್ಲೇ SCP TSP ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಚರ್ಚೆ ಆಗ್ತದ. ನಾನು ಹೇಳ್ದಂಗೆ ಕೇಳು, ನಾನು ಮಾಡ್ದಂಗೆ ಮಾಡಬೇಡ ಅಂತ. ಓಕೆ ಸರ್, ರೈಟಿಂಗ್ ಅಲ್ಲಿ ಆನ್ಸರ್ ಕೊಟ್ಟ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ರಿ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ? ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದ್ರಿ ಹೆಂಗೆ ಅಂತ ಉತ್ತರ ಕೊಡ್ತಾರೆ. ಮತ್ತೆ ಮಹದೇವಪ್ಪನವ್ರು ಎಷ್ಟು ಬುದ್ಧಿವಂತರು. KRS ಕಟ್ಟಿದ್ದು ಟಿಪ್ಪು, ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹಣ ಹೇಳಿದ್ರಲ್ಲ, ಮತ್ತೆ ಚರ್ಚೆ ಸಬ್ಜೆಕ್ಟ್. ಸುರೇಶ್, ಬಾವಿಗಳದ್ದು ಹೇಳ್ತಾರು, ಬಾವಿಗಳಿಗೆ ಹಣ ಕೊಡ್ತಾ ಇಲ್ಲ. ಈಗ ಅದನ್ನ ವಿಷಯ ಚರ್ಚೆ ಬೇಡ. ಬೇರೆ ಕಡೆ ಈ ಕಾರಣಕ್ಕಾಗಿ ವಂಚನೆ ಇದು. SCP TSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ. ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCP TSP ಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC/ST ಖರ್ಚಾಗಿರೋದು 2.93 crores, 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,02,2.93 crores ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು. ನೀವು ಸ್ವಲ್ಪ ಇದ್ರ ಬಗ್ಗೆ ಬರೀ ನಾವು MLA ಕೇಳ್ತೀನಿ. ಒಂದೇ ನಿಮಿಷ, 224 ಜನ MLA ಇಲ್ಲಿದ್ದಾರೆ. ಅವ್ರು ಕೇಳ್ತೀನಿ, ಒಂದೇ ಸರ್ ಬೋರ್ ಕೊಡೋದು ಸರ್? ನನಗೆ 4,500 ಅರ್ಜಿ ಬಂದವು ಸರ್. SCU ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅನ್ಯಾಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಸರ್ ಎಲ್ಲ ಕಡಿಮೆ ಹೇಳಿದ್ರಿ. ಒಬ್ಬೊಬ್ಬರಿಂದ ಏನ್ ಮಾತಾಡ್ತೀರಿ? ಯಾರಿಗೆ ಅರ್ಥ ಆಗ್ತದೆ? ಪೂರ್ತಿ ಕಡಿಮೆ ಮಾಡಿಬಿಟ್ಟಿರಿ. ಉತ್ತರ ಕೊಡ್ಲಿ.